ಇನ್ನು ರನ್ಯಾ ರಾವ್ ಅಕ್ರಮಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಹೂಡಿಕೆಗೋಸ್ಕರ ಕಂಪನಿಗಳನ್ನು ಓಪನ್ ಮಾಡಿದ್ದು ಗೊತ್ತಾಗಿದೆ. ಆ ಕಂಪನಿಗೆ ರನ್ಯಾ ನಿರ್ದೇಶಕಿ 3 ಕಂಪನಿಗಳನ್ನು ಓಪನ್ ಮಾಡಿದ್ದಾರೆ. 3 ಕಂಪನಿಯಲ್ಲಿ ಕೋಟಿ ಕೋಟಿ ಹೂಡಿಕೆಯಾಗಿದೆ. ಈ ಹೂಡಿಕೆಯಾಗಿರುವಂಥ ದುಡ್ಡಿನ ಮೂಲ ಯಾವುದು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಸ್ಮಗ್ಲಿಂಗ್ನಿಂದ ಗಳಿಸಿದಂಥ ದುಡ್ಡನ್ನ ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರ ರನ್ಯಾ ರಾವ್. ಸ್ಮಗ್ಲಿಂಗ್ ದಂಧೆಗೂ ಈ ಕಂಪನಿಗಳಿಗೂ ಸಂಬಂಧ ಇದೆಯಾ? ಬ್ಲ್ಯಾಕ್ ಅನ್ನು ವೈಟ್ ಮಾಡುವಂಥ ಪ್ರಯತ್ನಗಳು ಇಲ್ಲಿ ಆಗ್ತಿತ್ತಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಹುಡುಕುವಂಥ ಪ್ರಯತ್ನಗಳಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಮೊನ್ನೆ ರನ್ಯಾ ರಾವ್ ಅರೆಸ್ಟ್ ಆದಂಥ ಸಂದರ್ಭದಲ್ಲೇ ಗೊತ್ತಾಗಿತ್ತು, ಈಗ ಬೆಳಕಿಗೆ ಬಂದಿರೋದು ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ ಅಂತ. ಸದ್ಯ ಏನಾಗ್ತಾ ಇದೆ ಈ ತನಿಖೆಯಲ್ಲಿ? ಯಾವ ಯಾವ ಆಯಾಮಗಳ ಮೇಲೆ ತನಿಖೆ ಸಾಗ್ತಾ ಇದೆ? ರಕ್ಷತ್, ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ರನ್ಯಾ ರಾವ್ ಅವರನ್ನ ಈಗಾಗಲೇ DRI ಅಧಿಕಾರಿಗಳು ಬಂಧಿಸಿದ್ದಾರೆ. ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟು 3 ದಿನ ಕಸ್ಟಡಿಯೂ ಕೂಡ ಪಡೆದುಕೊಂಡಿದ್ದಾರೆ. ಅವರ ವಿಚಾರಣೆಯಲ್ಲಿ ಈಗ ಸಾಕಷ್ಟು ಅಂಶಗಳು ಕೂಡ ಬೆಳಕಿಗೆ ಬರಬೇಕಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ರನ್ಯಾ ರಾವ್ ಅವರು ಮೊದಲ ಸತಿ ಬಂಧನವಾದಾಗ ಯಾವುದೇ ಒಂದು ವಿಚಾರವನ್ನು ಕೂಡ ಬಾಯಿ ಬಿಟ್ಟಿರಲಿಲ್ಲ. ಇದು ಅಂದರೆ ಚಿನ್ನದ ವಿಚಾರ ಆಗಿರ್ಬೋದು, ಅಥವಾ ಸಾಗಾಟದ ವಿಚಾರ ಆಗಿರ್ಬೋದು, ಅಥವಾ ಎಲ್ಲಿಂದ ಖರೀದಿ ಮಾಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಸ್ಪಷ್ಟವಾಗಿ ಎಲ್ಲೂ ಉತ್ತರವನ್ನು ಕೊಟ್ಟಿರಲಿಲ್ಲ. ಹಾಗಾಗಿ DRI ಅಧಿಕಾರಿಗಳು ಅವ್ರನ್ನ ಮತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಈಗ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಅವರನ್ನ ಪ್ರಶ್ನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೊಬೈಲನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ನಲ್ಲಿ ಇರುವಂಥ ಎಲ್ಲ ಒಂದು ಚಾರ್ಟ್ ಹಿಸ್ಟ್ರಿ ಆಗಿರ್ಬೋದು, ಹಾಗೆ ಅವರ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ಟವರ್ ಡಂಪ್ ಅನ್ನು ತೆಗೆದು ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಂದ್ರೆ ಇವರು ನಿರಂತರವಾಗಿ ಯಾರ್ಯಾರೊಂದಿಗೆ ಸಂಪರ್ಕದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದನ್ನ ಕೂಡ ಪಡೆದುಕೊಂಡಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ನಲ್ಲಿ ಇವರ ಖಾತೆಯಿಂದ ಯಾವುದಾದ್ರೂ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅಥವಾ ಬೇರೆ ಖಾತೆಯಿಂದ ಇವರ ಖಾತೆಗೆ ಹಣ ವರ್ಗಾವಣೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಅತಿ ಹೆಚ್ಚಾಗಿ ಹಣ ವರ್ಗಾವಣೆ ಆಗುವಂಥದ್ದೇ ಅದು ಪ್ರಮುಖವಾಗ್ತಾ ಹೋಗುತ್ತೆ. ಯಾರು ಇವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ರು, ಹಾಗೆ ಯಾರು ಇಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ DRI ಅಧಿಕಾರಿಗಳು ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇಲ್ಲಿ 3 ಕಂಪನಿಗೆ ಇವರು ನಿರ್ದೇಶಕಿಯಾಗಿದ್ರು ಅನ್ನುವಂಥ ಒಂದು ವಿಚಾರ ಕೂಡ ಹೊರಬರ್ತಾ ಇರೋದ್ರಿಂದಾಗಿ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಆ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಈ ಕಂಪನಿಯಲ್ಲಿ ಏನಾದರೂ ವ್ಯವಹಾರಗಳು ನಡೆದಿದೆಯಾ ಅನ್ನುವಂಥ ಒಂದು ಅನುಮಾನ ಏನಿದೆ ಅದು ಕೂಡ ಈಗ ಮೂಡ್ತಾ ಇರುವಂಥದ್ದು. ಅದ್ರ ಬಗ್ಗೆಯೂ ಕೂಡ ತನಿಖೆ ಮಾಡುವಂಥ ಒಂದು ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮತ್ತೆ ಪ್ರಮುಖವಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಅವರು ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿ. ಯಾಕೆಂದ್ರೆ ಇವರು ಕೂಡ ಇವರು ನಟಿಯಾಗಿರುವಂಥವ್ರು, ಇವರು ಬೇಸಿಕಲಿ ತುಂಬಾ ರಿಚ್ ಫ್ಯಾಮಿಲಿಯಿಂದ ಬಂದಂಥವ್ರು. ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಈ ರೀತಿಯಲ್ಲಿ ಸ್ಮಗ್ಲಿಂಗ್ ಮಾಡುವಂಥ ಒಂದು ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಹಣವನ್ನ, ಅಂದ್ರೆ ಆ ಚಿನ್ನವನ್ನ ಯಾರಿಗೆ ತಲುಪಿಸ್ತಾ ಇದ್ರು ಅವರಿಗೆ ದುಬೈನಲ್ಲಿ ಹಣವನ್ನ ಕೊಟ್ಟಂತವ್ರು ಯಾರು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಂದ ಅಷ್ಟೊಂದು ಹಣವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಇವರು ಹಣವನ್ನ ಯಾರೋ ಬೇರೆಯವರಿಂದ ಪಡೆದು ಅಲ್ಲಿ ಚಿನ್ನವನ್ನ ಖರೀದಿ ಮಾಡಿ ಅನಂತರದಲ್ಲಿ ಇಲ್ಲಿ ತಂದ್ರ ಅನ್ನುವಂಥ ಒಂದು ಅನುಮಾನ ಏನಿದೆ ಅದು ಕೂಡ ಮೂಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆಯೂ ಕೂಡ ತನಿಖೆ ಮಾಡುವಂಥ ಒಂದು ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಖಾಂತರವಾಗಿ ಕೂಡ ಅವರನ್ನ ಪ್ರಶ್ನೆ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಮೊನ್ನೆ ನ್ಯಾಯಾಲಯವು ಕೂಡ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ನೀವು ತನಿಖೆಗೆ ಸಹಕರಿಸಬೇಕು, ತನಿಖೆಗೆ ಸಹಕರಿಸದೆ ಹೋದಂಥ ಸಂದರ್ಭದಲ್ಲಿ ನಾವು ಕಸ್ಟಡಿಯನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಕೊಡ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ನ್ಯಾಯಾಧೀಶರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ರನ್ಯಾ ಅವರು DRI ಅಧಿಕಾರಿಗಳ ತನಿಖೆಗೆ ಈಗ ಸ್ಪಂದಿಸಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತಾನೆ ಹೇಳ್ಬೋದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.